ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ, ಕೇಕ್ ರೆಡಿ ಮಾಡಿದ್ದಾರೆ. ಟುಡೇ ಈಸ್ ಮೈ ಬರ್ಡೇ. ಅದಕ್ಕೆ ನಮ್ಮ ಮನೇಲಿ ಕೇಕ್ ಎಲ್ಲ ಮನೆಯಲ್ಲೇ ಹೋಮ್ ಮೇಡ್ ಕೇಕ್ ಮಾಡಿ ಬೇಕ್ ಮಾಡಿ ರೆಡಿ ಮಾಡಿ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ನಾನು ರೂಮಲ್ಲಿದ್ದೆ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಕೇಕ್ ಮಾಡಿ ಅದು ಇಪ್ಪಟ್ಟು ಹಾಕಿರೋದು ನಾವು ಏನು ನೀನು ಮಾಡಿದ ಡಿಸೈನ್ ಮಾಡಿರೋದು ನಾನು. ಇದು ಬಂಡವಾಳ ಹಾಕಿದ್ದು ನಾವು. ಬಂಡವಾಳ ಹಾಕಿದ್ರೆ ಅಷ್ಟೇ, ಅದನ್ನ ಮಾಡ್ಕೊಟ್ಟಿರೋದು ನಾನು. ಬಂಡವಾಳ ಹಾಕಿ ಅದು ಪ್ರಿಪೇರ್ ಮಾಡಿದ್ದು ನಾವು, ಡೆಕೋರೇಷನ್ ಮಾಡಿರ್ಬೋದು. ಪ್ರಿಪೇರ್ ಮಾಡಿದ್ದೀರಾ, ಅದನ್ನ ನಾನು ರೆಡಿ ಮಾಡಿ ಮಾಡ್ಕೊಟ್ಟಿರೋದು ನಾನು. ಆ ಡೆಕೋರೇಷನ್ದೆಲ್ಲ ನಮ್ಮದೇ ಎಫೆಕ್ಟು. ನೀವೇನು ಮಾಡಿರಿ, ಏನು ಮಾಡಿದ್ರಿ ಹೇಳ್ರಿ. ಐಟಮ್ ಹಾಕಿದ್ದೀರ, ಐಟಮ್ ಕೊಟ್ಟಿದ್ದೀರ ಅಷ್ಟೇ, ಅದು ಡೆಕೋರೇಟ್ ಮಾಡಿ ಬಂದು ಮಾಡ್ಕೊಟ್ಟಿಲ್ಲ. ಚಾಕ್ಲೇಟ್ ಸಿರಪ್ ಕುಯ್ದಿರ ಚಾಕ್ಲೇಟ್ ಸಿರಪ್ ಇದ್ದಿರೋದಲ್ಲ, ಅದೊಂದು ಬಿಟ್ಟರೆ ಏನು ಮಾಡಿಲ್ಲ. ಡೆಕೋರೇಷನ್ ಚೆರಿ ಅದು ಇದು ಎಲ್ಲ ಇಕ್ಕಿರೋದೇ ನಾನು. ಎಂಥದ್ದು ಇಲ್ಲ, ಏನೆಂತದಿಲ್ಲ. ಅದಕ್ಕೆ ಅದು ಮಾಡ್ಬೇಕಾದ್ರೆ ವಿಡಿಯೋ ಮಾಡೋಣ ಅಂದೆ ನಾನು. ನೀವು ಮಾಡ್ರೆ ಕೇಕು ತಿನ್ನಕ್ಕೆ ಆಯ್ತಾರಿಲ್ಲ. ನಾನು ರೆಡಿ ಮಾಡಿ ಎಲ್ಲ ಸುಳ್ಳು ಹೇಳ್ತವ್ರೆ. ಇನ್ನು 2 minutes. ಅಷ್ಟೇ ಇವಾಗ ನೋಡ್ರಿ, 59 ಇದೆ. 59 ಇವ್ರದ್ದು ಟೈಮಿಂಗ್ಸ್ ತೋರಿಸಲ್ಲ. ಸೌಂಡ್ ಕಮ್ಮಿ ಕೊಡಪ್ಪ. 59 ಸಾರಾ ಓಪನ್ 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 ಓಪನ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಕೇಕ್ ತಂದು ತಿನ್ನಂಗಿಲ್ವಲ್ಲ. ಬರ್ಡೇ ಕಡಾಗತ್ತು. ಓ ಹೌದು, ಇವತ್ತೇ ತಂದಿರೋ. ಕೇಕ್ ಕಟ್ ಮಾಡೋಣಮ್ಮ. ಎಷ್ಟು ಮಾತಾಡ್ತಿರ್ತೀನಿ. ಆಮೇಲೆ ಸ್ಪೂನ್ ತಗುವ. ಗುಂಡ ಬರವ, ಕೇಕ್ ಕಟ್ ಮಾಡೋಣ ಬರವ. ಗುಂಡು ಐತೆ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಗುಂಡು, ಹ್ಯಾಪಿ ಬರ್ಡೇ. ಮನೇಲೇ ಮಾಡಿದ್ರಾ? ಹಲೋ, ಸೊ ಮಚ್. ಏಯ್ ಗುಂಡ ಬನ್ನಿ, ಏನೋ ಕೇಕ್ ಮಾಡವ್ರೆ ನಮ್ಮ ಹುಡುಗಿರು. ಥ್ಯಾಂಕ್ ಯು ಸೋ ಮಚ್. ನೀನೇ ತಿನ್ನು ಅಂತ ನಿನಗೆ ಮಾಡಿರೋದು ಎಗ್ಲೆಸ್. ಅದಕ್ಕೆ ಚಾಕ್ಲೇಟ್ ತಂದಿರೋದು. ಆಯ್ತು. ಅಣ್ಣ ನೀನು ಹೋಗಣ್ಣ. ತುಂಬ ಗಟ್ಟಿಯಾಗಿ ಹೊತ್ಕೊಂಡ್ರೆ ಕೇಕು. ಹುಡುಗಿರು ಮಾಡಿರೋದು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು.
ಚೆನ್ನಾಗಿ ಮಾಡಿದ್ದೆ. ಚೆನ್ನಾಗಿ ಮಾಡೈತಿ ಅಂತೆ. ಮಗ ಮಾಡಿ ಯಾರು ತಿಂತಾರೆ ಎಂದಿಲ್ಲ. ತಿನ್ಬೇಕು. ಚರಿಗಿರಿ ಅದನ್ನ ತಿನ್ಸೋ ಸಾಕು ಕೇಳ್ಬೇಡ. ನಮ್ ಗುಂಡಿಗೆ ಯಾರು ತಿನ್ಸೇವಲ್ಲ. ಗುಂಡಂಗೆ ಮಟನ್ ಹಾಕ್ಬಿಟ್ಟು ತಿನ್ಸ್ಬೇಕು, ಬರ್ತಡೇ ಯೂಸ್ ಮಾಡಬೇಕು. ಹಾಕಕ್ಕಲ್ಲ. ಹಾಕಕ್ಕೆ ಆಗಲ್ಲ ಲೋಸು. ಎಷ್ಟು ಮಲಗೋಣ. ಥ್ಯಾಂಕ್ ಯು ಸೋ ಮಚ್. ಏನಿಸ್ತು ಬರ್ತಡೇಗೆ? ಹೋಮ್ ಮೇಡ್ ಕೇಕ್ ಮಾಡಿದ್ದಾರೆ. ನಾನು ಎಗ್ಲೆಸ್ ಎಗ್ ತಿನ್ನಲ್ಲ ಅಂತ. ಥ್ಯಾಂಕ್ ಯು ಸುಷ್ಮಾ, ಥ್ಯಾಂಕ್ ಯು ಅಮ್ಮು. ಚೆನ್ನಾಗಿತ್ತು. ಸಾಗರ್ಗು ನೀವಿಬ್ರು ಮಾಡಿರೋದಲ್ವಾ? ಮಾಡಿದ್ದೆ, ಡೆಕೋರೇಷನ್ ಮಾಡಿರೋದು ನಾನು. ಹೌದಾ? ಥ್ಯಾಂಕ್ ಯು ಸಾಗರ್, ಥ್ಯಾಂಕ್ ಯು ಮನು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆದ್ರೆ ನಿನಗೂ ಥ್ಯಾಂಕ್ ಯು ಹೇಳ್ದೆ ಅಷ್ಟೇ. ಇಷ್ಟೊತ್ತಿಗೆ ಎಷ್ಟು ಬಂದಿದ್ದೀರಾ? ಹಾಂ ಗುಂಡ ಇವೊಂದು ಬರ್ತಡೇ ಇವತ್ತು. ಗುಂಡ ಬರ್ತಡೇ ಆಗೋಯ್ತು. ನಾವು ಮಾತಾಡ್ತಾ ಇರ್ತೀವಿ ಅವಾಗ. ಹ್ಯಾಪಿ ಬರ್ಡೇ ಗುಂಡ. ನೈಸ್ ನೈಸ್ ನೈಸ್. ಹ್ಯಾಪಿ ಬರ್ಡೇ. ಸೊ ನೋಡಿದ್ರಲ್ಲ ನನ್ನ ಬರ್ಡೇ ನೈಟ್ ಸೆಲೆಬ್ರೇಷನ್ ನನ್ನ ಮನೇಲಿ ಹೆಂಗೆ ಮಾಡಿದ್ರು ಅಂತ. ಸೊ ನನಗೆ ನಿದ್ದೆ ಬರ್ತಾಯಿದೆ. ಚೆನ್ನಾಗಿತ್ತು. ನಾನು ಏನು ಎಗ್ ತಿನ್ನಲ್ಲ ಅಂತ ಹೇಳಿಬಿಟ್ಟು ಎಗ್ಲೆಸ್ ಕೇಕ್ ಆಚೆ ಸಿಗೋದು ಡೌಟು ಅಂತ. ಯಾರಿಗೊತ್ತು ಎಗ್ ಅತ್ತೆ ಮಾಡ್ತಾರೋ ಇಲ್ವೋ ಅನ್ನೋ ಡೌಟಲ್ಲಿ ನನ್ನ ತಂಗಿನೂ ಮತ್ತು ನಮ್ಮ ಅಣ್ಣನ ವೈಫ್, ನನ್ನ ಅತ್ತಿಗೆನೂ ಇಬ್ಬರು ಸೇರಿಕೊಂಡು ಪಾಪ ಮನೆಯಲ್ಲೇ ಕೇಕ್ ರೆಡಿ ಮಾಡಿದರು. ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಖುಷಿ ಆಯಿತು. ಯಾ ನನ್ನ ಬರ್ಡೇ ನೈಟ್ ಹಿಂಗಿತ್ತು. ಬೆಳಿಗ್ಗೆ ಸಿಗ್ತೀನಿ. ಇವಾಗ ನಿದ್ದೆ ಮಾಡ್ತೀನಿ. ಸಿ ಯು ಮಾರ್ನಿಂಗ್. ಬಾಯ್, ಗುಡ್ ನೈಟ್. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಇವಾಗ ನನಗೆ ಬೆಳಗಾಯಿತು. ನಿನ್ನೆ ನೈಟು ಸ್ವಲ್ಪ ಲೇಟ್ ಆಯಿತು ಮಲಗೋದು, ಅದಕ್ಕೆ ಎದ್ದೇಳೋದು ಲೇಟ್ ಆಯಿತು. ಅಯ್ಯೋ, ನಮ್ಮನೆ ಆಚೆ ಹೆವಿ ಸೌಂಡು ಗುರು. ಆ ಸೌಂಡಿಂದನೇ ಅರ್ಧ ಎದ್ಬಿಟ್ಟೆ. ಓಕೆ, ಇವಾಗ ಎದ್ದು ರೆಡಿ ಆಗುವ. ನೆಕ್ಸ್ಟು ಹೋಗ್ತಾ ಹೋಗ್ತಾ ಏನೇನು ಪ್ಲ್ಯಾನ್ಸ್ ಇದೆ ಅಂತ ಅಪ್ಡೇಟ್ ಮಾಡ್ತೀನಿ. ಸಿ ಯು ಸೂನ್. ಇವತ್ತು ನನ್ನ ಮಗನ ಬರ್ಡೇನೂ ಕೂಡ ನಮಗೊಂದೊಂದು. ಅದಕ್ಕೆ ಇವತ್ತು ಅವನಿಗೆ ಸ್ನಾನ ಮಾಡಿಸೋಣ ಅಂತ ಬಂದೀನಿ. ಸ್ನಾನ ಮಾಡಿಸೋಣ ಅಂತ ಬಂಗಾರಿ. ಸ್ನಾನ ಮಾಡೋಕ್ಕೆ ರೆಡಿನಾ? ಸ್ನಾನ ಮಾಡೋಕ್ಕೆ ಸ್ನಾನ ಮಾಡಿಸ್ಬಿಟ್ಟು ಇವನು ಫ್ರೆಶ್ ಆಗಿ ಮಾಡಿಬಿಟ್ಟು ನಾನು ಫ್ರೆಶ್ ಆಗಿಬಿಡ್ತೀನಿ. ಸೊ ಈಗ ನಮ್ಮ ಗುಂಡಂಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಬಂದೆ. ಈಗ ರೆಡಿ ಆಗುವ. ಈಗ ಕಂಪ್ಲೀಟ್ ರೆಡಿ ಆಗಿದ್ದಾಯಿತು. ದೇವ್ರ ಪೂಜೆ ಮಾಡ್ಕೊಂಡು ಬಂದ್ಬಿಡೋಣ. ಲೆಟ್ಸ್ ಗೋ. ಸೊ ಪೂಜೆ ಮಾಡಿ ಬಂದೆ. ಇವಾಗ ನಾನು ಸ್ವಲ್ಪ ಈ ಹೇರು ಡ್ರೈ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಆಗಿದ ತಕ್ಷಣ ಕಂಪ್ಲೀಟ್ ರೆಡಿಯಾಗಿ ನನ್ನ ಕಂಪ್ಲೀಟ್ ಲುಕ್ ಹೆಂಗಿತ್ತು ಅಂತ ತೋರಿಸ್ತೀನಿ.
ಸೊ ಇವಾಗ ಕಂಪ್ಲೀಟ್ ರೆಡಿ ಆಗಿದ್ದಾಯಿತು. ಈಗ ಬೇಬಿ ಮನೆಗೆ ಹೋಗ್ತಾ ಇದ್ದೀನಿ. ಬೇಬಿ ಮನೆಗೆ ಹೋಗಿ ಅಲ್ಲಿಂದ ಬೇಬಿನೂ ಕರ್ಕೊಂಡು ಟೆಂಪಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾವ ಟೆಂಪಲ್ ಅಂತ ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ. ನೋಡೋಣ ಯಾವ ಟೆಂಪಲಿಗೆ ಹೋಗೋದು ಅಂತ ಬೇಬಿ ಮನೆಗೆ ಹೋಗಿ ಡಿಸೈಡ್ ಮಾಡ್ಕೊತೀವಿ. ಲೆಟ್ಸ್ ಗೋ. ಆದರೂ ನನ್ನನ್ನು ಬೇಗ ಕರೆಸಿ ಇನ್ನು ನೀನೇ ರೆಡಿ ಆಗ್ತಾ ಇದೆಯಾ? ಹಾಂ, ಸ್ವಲ್ಪ ಲುಕ್ ಕೊಡಿ ಈ ಕಡೆ. ಬೇಡ ಬಿಡು, ನೀನು ವಿಡಿಯೋ ಮಾಡ್ತಿರ್ತೀಯ ನನಗೆ ಗೊತ್ತು. ಅದಕ್ಕೇನೆ ತೋರಿಸು, ಮುಖ ತೋರಿಸು. ನೋಡಿ ಫ್ರೆಂಡ್ಸ್, ನಾನೇ ಬರ್ಡೇಗಳು ಬೇಗ ರೆಡಿಯಾಗಿ ಬಂದಿದ್ದೀನಿ. ಬೇಬಿನ ಇನ್ನೂ ರೆಡಿಯಾಗಿಲ್ಲ. ಯಾವಾಗ ಹೋಗೋ ಟೆಂಪಲಿಗೆ ನಾವು? ಹೋಗಿ ಬಂತೆ ಬಿಡು, ಇಲ್ಲೇ ಪಕ್ಕದಲ್ಲಿರೋ ಟೆಂಪಲ್ಗೆ ಲೇಟ್ ಅಲ್ಲ ಹೋಗ್ಬೇಕು. ಆದರೂ ಬೇಗ ಹೋಗ್ಬೇಕಲ್ಲ. ಹೋಗ್ಬೋದು ಬಿಡು, ಏನಾಗಲ್ಲ. ಫೈನಲಿ ಟೆಂಪಲಿಗೆ ಬಂದ್ವಿ. ಮಳೆ ಬರ್ತಿದೆ. ನನ್ನ ಜೊತೆ ಬೇಬಿ ಆ್ಯಂಡ್ ಅಕ್ಕಿ ಇದ್ದಾರೆ. ಇದೇ ಟೆಂಪಲ್ಲು, ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಮಳೆ ಜೋರಾಗೋಯ್ತು. ಎಲ್ಲೋಗ್ತಾ ಇದೆಯಾ? ಏನು ಇಷ್ಟೊಂದು ಸಕ್ಕತ್ತಾಗೆಲ್ಲ ರೆಡಿಯಾಗಿ ಬಂದಿದ್ಯಾ? ಹಾಂ, ಹೌದೌದು, ಅದನ್ನೇ ಸೇಮ್ ಡೈಲಾಗ್, ಕಾಪಿ ಪೇಸ್ಟ್. ಈ ಮೇಡಮ್ಮು ಬರೀ ಫೋನಲ್ಲೇ ಬ್ಯುಸಿ ಅವರೇ, ಸಿಗ್ತಾ ಇಲ್ಲ. ಅಲ್ಲಿಗೆ ಹೋಗ್ಬೇಕು ಇವಾಗ ನಾವು. ಸಿಕ್ಕಾಬಟ್ಟೆ ಮಳೆ ಬರ್ತಿದೆ. ನಮ್ಮ ಹುಡುಗಿರ್ ಪಾಪ ಕಾಯ್ತವ್ರೆ. ಬೇಬಿ ಅವಾಗಿಂದ ಫೋನಲ್ಲೇ ಬ್ಯುಸಿ ಇದ್ದಾಳೆ. ಈಗ ಜಸ್ಟು ಮನೆಗೆ ಬಂದ್ವಿ ವಾಪಸ್ಸು. ಈಗ ಈ ಸ್ಯಾರಿಲಿ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಡ್ರೆಸ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟು ಏನು ಮಾಡ್ತೀವಿ ನೋಡುವ. ನಮ್ಮ ಹುಡುಗಿ ನಾನ್ ವೆಜ್ ರೆಡಿ ಮಾಡ್ತಿದ್ದಾಳೆ. ಕೈ ಕಾಯ್ತಾ ಇದ್ದಾಳೆ ತಿನ್ನಕ್ಕೆ. ಓಕೆ, ಈಗ ವ್ಲಾಗ್ ಎಂಡ್ ಮಾಡುವಂಥ ಟೈಮ್ ಬಂತು. ಸೊ ನನ್ನ ಬರ್ಡೇ ನಾನು ಇಷ್ಟೇ ಆ್ಯಕ್ಟಿವ್ ಇದ್ದಿದ್ದು. ನಾನು ತುಂಬ ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಆ್ಯಂಡ್ ಯಾರಿಗೂ ಸಿಗಲಿಲ್ಲ. ಸಿಕ್ಕಿದ್ದು ಇವರಿಬ್ಬರಿಗಷ್ಟೇ. ನನ್ನ ಬರ್ಡೇ ದಿನ ಹಿಂಗಿತ್ತು. ನನಗೆ ನಾನೇ ವಿಶ್ ಮಾಡ್ಕೊತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಮೀ. ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ನನಗೋಸ್ಕರ ವೆಯ್ಟ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.